ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ನಗರದ ನಾಗರಿಕರು, ಪ್ರವಾಸಿಗರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಈಗ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಮಾನ್ಯ ಹಾಗೆ ನಾಗರಿಕರು, ವಿದ್ಯಾರ್ಥಿಗಳು, ಪ್ರವಾಸಿಗರು ಹಾಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಹೊಸಪೇಟೆ ಕ್ಷೇತ್ರದ ಎಚ್ಚರಿಕೆ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಚಾಲನೆ ನೀಡಿದ್ದಾರೆ. ಇಲ್ಲಿ ತನ್ನದೇ ಆದಂತಹ ಅಸ್ಮಿತೆ ಮತ್ತು ಅನನ್ಯತೆ ಹೊಂದಿರುವಂತಹ ಅದ್ಭುತವಾದಂತಹ ಪರಂಪರೆ, ಆ ಪರಂಪರೆಯ ಮೌಲಿಕತೆಯನ್ನ ಪುನರ್ಸ್ಥಾಪಿಸುವ ಮುಂದಿನ ತಲೆಮಾರಿಗೆ ದಾಟಿ ಉತ್ಸವ 2026 ಅದರ ಭಾಗವಾಗಿ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಿವೆ. ಆ ಸ್ಪರ್ಧೆಗಳ ಭಾಗವಾಗಿ ಗಾಳಿಪಟ ಉತ್ಸವ ಕೂಡ ನೆರವೇರ್ತಾ ಇದೆ. ಗಾಳಿಪಟ ಉತ್ಸವವನ್ನು ಸಂಘಟಿಸಿದ್ದಾರೆ. ಭಾರತದ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಆಯೋಜನೆ ಮಾಡಿರುವಂತಹ ಸಂಘಟಕರು ಆಗಮಿಸಿ ಗಾಳಿಪಟ ಉತ್ಸವವನ್ನು ನೆರವೇರಿಸಿ ಧನ್ಯವಾದಗಳನ್ನ ತೋರಿಸ್ತಾ ಇದೆ. ಮಕ್ಕಳ ಮನೋವಿಕಾಸ ಮತ್ತು ಮಕ್ಕಳ ಮನೋಸಂಗ್ರಹ ಹೆಚ್ಚಿಸಿಕೊಳ್ಳುವಂತಹ ಈ ಸಂದರ್ಭ ಹಾಗಾಗಿ ಗಾಳಿ ಮತ್ತು ಈ ಸಂಭ್ರಮಕ್ಕೆ ಸಾಕ್ಷಿಯಾಗಿದೆ. ಐ ಲವ್ ಯು ಅಂಪಿ ಎನ್ನುವಂತಹ ಚಿತ್ತಾರ ಕೂಡ ಬಾನಂಗಳದಲ್ಲಿ ಕಂಗೊಳಿಸ್ತಾ ಇದೆ. ಈ ಸಂಭ್ರಮವನ್ನು ಕಣ್ತುಂಬ ಸಲುವಾಗಿ ನಾವೆಲ್ಲರೂ ಕೂಡ ಆಗಮಿಸಿದ್ರಿ. ತಮ್ಮ ಈ ಸಂಭ್ರಮಕ್ಕೆ ವಿಜಯನಗರ ಜಿಲ್ಲಾಡಳಿತ ಪರವಾಗಿ ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು ಹಾಗೂ ಜಿಲ್ಲಾಡಳಿತ ವಿಜಯನಗರ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಹಂಪಿ ಉತ್ಸವ 2026 ಕೇರಳದಿಂದ ಆಗಮಿಸಿದ್ದಾರೆ, ಗುಜರಾತ್ನಿಂದ ಆಗಮಿಸಿದ್ದಾರೆ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಉತ್ಸವದಲ್ಲಿ ಭಾಗವಹಿಸಿ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯಲ್ಲಿ ಮತ್ತು ರಾಜಕೀಯ ಪರಂಪರೆಯಲ್ಲಿ ಎಲ್ಲ ಬಗೆಯ ಕ್ಷೇತ್ರಗಳಲ್ಲಿ ಕೂಡ ಕನ್ನಡದ ವಿಜಯನಗರ ಸಾಮ್ರಾಜ್ಯ ಅದರ ಯಥಾವೈಭವವನ್ನು ಕಾಣುವ ಈ ಸಂಭ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ರಿ. ಪುನರ್ಸ್ಥಾಪಿಸುವ ಮತ್ತು ಮುಂದಿನ ತಲೆಮಾರಿಗೆ ಅದರ ಮೌಲ್ಯತೆಯನ್ನ ಅನನ್ಯತೆಯನ್ನ ವಿಸ್ತರಿಸುವಂತಹ ಈ ಕಾರ್ಯಕ್ರಮ ರವಿಪ್ರವರು ಈ ಚಾಲನೆಯನ್ನು ನೀಡಿದ್ದಾರೆ. ಗಾಳಿಪಟೋತ್ಸವಕ್ಕೆ ಹಾಗೆ ಜಿಲ್ಲಾಧಿಕಾರಿ ವಿಜಯನಗರ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿ ಈ ಕಾರ್ಯಕ್ರಮ ಕೃಷ್ಣ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರ ಮೌಲಿಕವಾದ ಮಾತುಗಳು ಇದೀಗ ನಮ್ಮ ಮುಂದೆ ಜೋರಾದ ಚಪ್ಪಾಳೆಗಳೊಂದಿಗೆ ಹಾಗೆ ವಿಜಯ್ ಕುಮಾರ್ ಸರ್ ಅವರಿಗೆ ಮುಖ್ಯ ಅತಿಥಿಗಳಿಂದ ನಮ್ಮ ಹಂಪಿಯ ಸಾಮ್ರಾಜ್ಯದ ಬಗ್ಗೆ ಮಲ್ಲಿಕಾ ಗಂಟಿ ಅವರು ಬರೆದಂತ ಪುಸ್ತಕವನ್ನ ವಿತರಣೆ ಮಾಡಬೇಕು.